ಬೈ ಎಲೆಕ್ಷನ್ಗಾಗಿ ದೋಸ್ತಿ ಪಾಳ್ಯದಲ್ಲಿ ಕುಸ್ತಿ ಆರಂಭ ಆಗಿದೆ. ಇವತ್ತು ಸಮನ್ವಯ ಸಭೆ ನಡೆಯಲಿದೆ. ಬಿವೈ ವಿಜಯೇಂದ್ರ ಹಾಗೂ ಎಚ್ಡಿಕೆ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಹಿರಿಯೂರಿನಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಿಜೆಪಿ ಜೆಡಿಎಸ್ ಎರಡೂ ಪಾಳ್ಯದಲ್ಲಿ ಇಂಗಿತ ವ್ಯಕ್ತವಾಗಿದೆ. ಧಾರವಾಡ ಗ್ರಾಮೀಣದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿ, ಹಿರಿಯೂರನ್ನ ಜೆಡಿಎಸ್ಗೆ ಬಿಟ್ಕೊಡ್ಲಿ ಅನ್ನುವಂತಹ ಸಲಹೆ ಕೂಡ ಕೇಳಿಬಂದಿದೆ. ಇವತ್ತಿನ ಸಭೆಯಲ್ಲಿ ಜೆಡಿಎಸ್ ಈ ರೀತಿ ಒಂದು ತನ್ನ ವಿಚಾರವನ್ನ ಮುಂದಿಡುತ್ತೆ ಅಂತ ಹೇಳಲಾಗಿದೆ. ಹಿರಿಯೂರಿನಲ್ಲಿ ಹಾಗಾದ್ರೆ ಜೆಡಿಎಸ್ ಆದ್ರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಅಭ್ಯರ್ಥಿ ವಿಚಾರವಾಗಿ ಕೂಡ ಮೊದಲ ಸುತ್ತಿನ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಹಿರಿಯೂರು ಕ್ಷೇತ್ರ ಈಗ ಚುನಾವಣಾ ರಣಕಣವಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಚಂದ್ರು ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಹಿರಿಯೂರು ವಿಚಾರದಲ್ಲಿ ಏನಾಗಬಹುದು? ಬಲ ಯಾವ ರೀತಿನಲ್ಲಿ ಇದೆ ಈಗ ಎರಡು ಪಕ್ಷಗಳದ್ದು, ಕಾಂಗ್ರೆಸ್ ಪಾಳ್ಯ ಮತ್ತು ದೋಸ್ತಿ ಪಾಳ್ಯದ್ದು, ಮತ್ತೆ ದೋಸ್ತಿ ಪಾಳ್ಯದಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ವಿಚಾರದಲ್ಲಿ ಯಾರ ಮೇಲ್ಗೈ ಆಗಬಹುದು? ಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ರಾಜ್ಯದಲ್ಲಿ ಏನು ಮಾಜಿ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಲಿರ್ತಕ್ಕಂಥದ್ದು. ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೂ ಮುನ್ನ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ NDA ಪ್ರಮುಖ ನಾಯಕರ ಸಭೆ ಕೂಡ ನಡೆಯುವಂಥದ್ದು. ಸೊ ಈಗ ಕುಮಾರಸ್ವಾಮಿ ಅವರು JDS ಇಂದ ಬಂದ್ರೆ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಸಭೆ ನಡೆಯುವಂಥದ್ದು. ಸೊ ಯಾರು ಅಭ್ಯರ್ಥಿ ಆದ್ರೆ ಅಥವಾ ಗೆಲುವಿನ ಮಾನದಂಡದ ಆಧಾರದ ಮೇಲೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಗೆಲುವು ಸಾಧ್ಯ ಅನ್ನುವಂಥದ್ದು. ಸೊ ಒಂದು ಕಡೆ ಅನುಕಂಪ ಅನ್ನುವಂಥದ್ದು ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರವನ್ನು ಹಾಕ್ತಾ ಇದ್ರೆ, NDA ಇಂದ ಯಾರನ್ನ ಹಾಕಿ ನಾವು ಒಂದು ಸ್ಥಾನವನ್ನ ಹೆಚ್ಚು ಮಾಡ್ಕೋಬಹುದು ಅನ್ನುವಂಥ ಪ್ಲಾನ್ ಅನ್ನು ಕೂಡ ವರ್ಕೌಟ್ ಮಾಡ್ತಾ ಇರತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರೆತರೋದಕ್ಕೆ JDS ನ ಬಹುತೇಕ ನಾಯಕರು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ವೇಳೆ ಕುಮಾರಸ್ವಾಮಿ ಅವರೇ ನಿಲ್ಲೋದಾದ್ರೆ ಓಕೆ, ಅಥವಾ ಬೇರೆ ಯಾರಾದ್ರೂ ಆದ್ರೆ ಬಿಜೆಪಿಯಿಂದ ಈಗ ಮಾಜಿ ಕಾರ್ಪೊರೇಟರ್ ಉಳ್ಳಾಳ್ ರಾಜಣ್ಣ ಅಂತ ಈಗಾಗಲೇ ಬಿಜೆಪಿ ಅಥವಾ ಸಂಘ ಪರಿವಾರ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೀವೇ ಅಭ್ಯರ್ಥಿ ಆಗಿ ಅನ್ನುವಂತ ಒಂದಷ್ಟು ಈ ಮುಂಚೆಲೆ ತಿಳಿಸಿದ್ರಿಂದ ಅವರು ಕೂಡ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅಂತಿಮವಾಗಿ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು ಸಮನ್ವಯ ಸಮಿತಿ ಸಭೆ ನಡೆಯುವಂಥದ್ದು. ಸೊ ಸಭೆಯಲ್ಲಿ ಅಂತಿಮವಾಗಿ ಯಾರ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅನ್ನೋಂಥದ್ದು. ಸೊ ಈ ಮೊದಲ ಸಭೆಯಲ್ಲೇ ತೀರ್ಮಾನವಾಗುತ್ತಾ ಅಥವಾ ಇನ್ನೂ 2-3 ಸಭೆಗಳ ನಂತರ ಅಂತಿಮವಾಗುತ್ತಾ ಅನ್ನೋಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ.